ನಾನು ಸುಧಾಗೌಡ. ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ ರೆಡ್ಡಿ ದೂರಿನ ಮೇಲೆ ಎಫ್ಐಆರ್ ದಾಖಲಾಗಿದೆ. ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಾರ್ದನ ರೆಡ್ಡಿ ದೂರಿನ ಮೇಲೆ ಎಫ್ಐಆರ್ ದಾಖಲಾಗಿದೆ. ನಿನ್ನೆ ಸಂಜೆ ಜನಾರ್ದನ ರೆಡ್ಡಿ ಬಿಜೆಪಿ ಕಾರ್ಯಕರ್ತ ದೂರು ಕೊಟ್ಟಿದ್ದಾರೆ. ಸತೀಶ್ ರೆಡ್ಡಿ, ಚಾನಾಳ್ ಶೇಖರ್, ಶಾಸಕ ನಾರಾ ಭರತ್ ರೆಡ್ಡಿ, ನಾರಾ ಪ್ರತಾಪ್ ರೆಡ್ಡಿ ಸೇರಿ ಹಲವರ ಮೇಲೆ ಇದೀಗ ಎಫ್ಐಆರ್ ದಾಖಲಾಗಿರೋದು. ಬಳ್ಳಾರಿಯ ಬ್ರೂಸ್ಪೇಟೆ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಜನಾರ್ದನ ರೆಡ್ಡಿ ಹಾಗೆ ಅವರ ಟೀಮ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ನ ಆಧಾರದ ಮೇಲೆ ಈಗ ಎಫ್ಐಆರ್ ದಾಖಲಾಗಿರೋದು. ನಾರಾ ಪ್ರತಾಪ್ ರೆಡ್ಡಿ, ನಾರಾ ಭರತ್ ರೆಡ್ಡಿ, ಸತೀಶ್ ರೆಡ್ಡಿ, ಚಾನಾಳ್ ಶೇಖರ್ ಇವರೆಲ್ಲರ ಮೇಲೆ ಇದೀಗ ಎಫ್ಐಆರ್ ದಾಖಲಾಗಿದೆ. ಬಳ್ಳಾರಿಯ ಬ್ರೂಸ್ಪೇಟೆ ಠಾಣೆಯಲ್ಲಿ ಎಫ್ಐಆರ್ ಅನ್ನು ದಾಖಲು ಮಾಡಲಾಗಿದೆ. ಮೊನ್ನೆ ಗಲಾಟೆ ನಡೆದಂತ ಸಂದರ್ಭದಲ್ಲಿ ಜನಾರ್ದನ ರೆಡ್ಡಿ ಹಾಗೆ ಶ್ರೀರಾಮುಲು ಅವರ ಮೇಲೆ ನಾರಾ ಭರತ್ ರೆಡ್ಡಿ ಅವರು ಕಂಪ್ಲೇಂಟ್ ಕೊಟ್ಟಿದ್ರು. ಎಫ್ಐಆರ್ ದಾಖಲಾಗಿತ್ತು. ಈಗ ಇವರು ವಾಪಸ್ ರಿಟರ್ನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇಬ್ಬರ ಮೇಲೂ, ಎರಡೂ ತಂಡದ ಮೇಲೂ ಕೂಡ ಇದೀಗ ಎಫ್ಐಆರ್ ದಾಖಲಾಗಿದೆ. ಈ ಒಂದು ಗಲಾಟೆಗೆ ಪ್ರಮುಖ ಕಾರಣ ಯಾರು, ಯಾವ ಉದ್ದೇಶದಿಂದ ಇಷ್ಟು ದೊಡ್ಡ ಮಟ್ಟದ ಗಲಾಟೆ ಆಯಿತು ಅನ್ನೋದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕಾಗಿದೆ. ತನಿಖೆ ನಡೀತಾ ಇದೆ. ಬುಲೆಟ್ಗಳು ಕೂಡ ಇಲ್ಲಿ ಸಿಕ್ಕಿಬಿದ್ದಿರುವಂಥದ್ದು. ಯಾರು ಫೈರ್ ಮಾಡಿದ್ದು ಈ ಒಂದು ಘಟನೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನ ಬಲಿಯಾಗಿದೆ. ಹಾಗಾಗಿ ಕಾಂಗ್ರೆಸ್ ಕಾರ್ಯಕರ್ತನ ಮೇಲೆ ಫೈರಿಂಗ್ ಮಾಡಿದ್ದು ಯಾರು? ಜನಾರ್ದನ ರೆಡ್ಡಿ ಅವ್ರ ಕಡೆಯವರ, ಗನ್ಮ್ಯಾನ್ಗಳ, ಪೊಲೀಸರ? ಹೀಗೆ ಸಾಕಷ್ಟು ಅನುಮಾನಗಳಿದೆ. ಆದರೆ ಈಗ ಸದ್ಯಕ್ಕೆ ಕಂಪ್ಲೇಂಟ್ ಆಗಿ ಎಫ್ಐಆರ್ ಆಗಿರೋದ್ರಿಂದ ಮುಂದೆ ಯಾವ ರೀತಿ ಬೆಳವಣಿಗೆ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇನ್ನು ಬ್ಯಾನರ್ ಕಿಚ್ಚಿಗೆ ಗಡಿನಾಡು ಬಳ್ಳಾರಿ ಜಿಲ್ಲೆ ಕೊತ ಕೊತ ಅಂತ ಹೇಳಿ ಕುದೀತಾ ಇದೆ. ರಾಜಕೀಯ ರಣರಂಗವಾಯಿತು. ಫೈರಿಂಗ್ ಪಾಲಿಟಿಕ್ಸ್. ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಬ್ಯಾನರ್ ಬಡಿದಾಟ. ಬಿಜೆಪಿ ನಾಯಕರ ಭೇಟಿ ಬೆನ್ನಲ್ಲೇ ಕಾಂಗ್ರೆಸ್ ಇದೀಗ ಅಲರ್ಟ್ ಆಗಿರುವಂಥದ್ದು. ಬಳ್ಳಾರಿ ಗಲಭೆ ಅವಲೋಕನಕ್ಕೆ ನಿಯೋಗ ರಚನೆ ಮಾಡಲಾಗ್ತಾ ಇದೆ. 6 ಜನರನ್ನ ಒಳಗೊಂಡಂಥ ನಿಯೋಗವನ್ನ ರಚಿಸಿದ್ದಾರೆ ಡಿಕೆ ಶಿವಕುಮಾರ್. ಎಚ್ಎಂ ರೇವಣ್ಣ, ಸಂಸದ ಕುಮಾರ್ ನಾಯಕ್, ಮಾಜಿ ಎಂಪಿ ಜಯಪ್ರಕಾಶ್ ಹೆಗಡೆ, ಶಾಸಕ ರಘುಮೂರ್ತಿ, ಜಕ್ಕಪ್ಪನವರ್, ಬಸವನಗೌಡ ಬಾದರ್ಲಿ ನೇತೃತ್ವದ ಟೀಮ್ ಇದೀಗ ರೆಡಿ ಆಗಿದೆ. ಸ್ಥಳೀಯ ಪರಿಸ್ಥಿತಿಯನ್ನ ಅವಲೋಕಿಸಿ ವರದಿ ಕೊಡಿ ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಎರಡೂ ಕಡೆಯಿಂದ ಗಲಾಟೆ ಆಗಿದೆ. ಸೊ ಮೊದಲು ಯಾರು ತಪ್ಪು, ಯಾಕೆ ಬಂದಿದ್ರು ಬ್ಯಾನರ್ಗಳನ್ನು ಹಾಕ್ಲಿಕ್ಕೆ, ಬ್ಯಾನರ್ ಹಾಕ್ಲಿಕ್ಕೆ ಬಂದಾಗ ಯಾರದನ್ನ ತಡೆದ್ರು, ಗಲಾಟೆಯಾಗಿದ್ದು ಯಾರಿಂದ, ಫಸ್ಟ್ ಫೈರಿಂಗ್ ಮಾಡಿದ್ ಯಾರು, ಯಾರ ಮೇಲೆ ಫೈರಿಂಗ್ ಮಾಡಿದ್ರು, ಪೊಲೀಸ್ನವ್ರು ಯಾವಾಗ ಬಂದ್ರು, ಎಷ್ಟು ಜನ ಯಾವಾಗ ಸೇರಿದ್ರು, ಇದೆಲ್ಲದರ ತನಿಖೆ ಆಗಬೇಕು. ಹಾಗಾಗಿ ಸತ್ಯಾಸತ್ಯತೆಯನ್ನ ತಿಳ್ಕೋಬೇಕು ಅಂತಂದ್ರೆ ಇಲ್ಲಿ ಸರಿಯಾದಂಥ ಒಂದು ತನಿಖೆ ಆಗಬೇಕು. ಆ ಒಂದು ತನಿಖೆಯ ಜವಾಬ್ದಾರಿಯನ್ನ ಇದೀಗ 6 ಜನರ ಟೀಮಿಗೆ ಡಿ ಕೆ ಶಿವಕುಮಾರ್ ಅವರು ವಹಿಸಿದ್ದಾರೆ. ಸೊ ಈ ಸ್ಥಳದಲ್ಲಿ ಏನೇನಾಯಿತು ಅನ್ನೋದರ ಕುರಿತಾಗಿ ಇದೀಗ ಅವರು ಎಲ್ಲ ರೀತಿಯಾದಂಥ ಪರಿಶೀಲನೆ ನಡೆಸಿ ಒಂದು ವರದಿ ರಿಪೋರ್ಟ್ ಕೊಡಿ ಅಂಥೇಳಿ ಡಿ ಕೆ ಶಿವಕುಮಾರ್ ಅವರು ಈಗ 6 ಜನರನ್ನು ಒಳಗೊಂಡಂಥ ಒಂದು ನಿಯೋಗವನ್ನು ರಚಿಸಿದ್ದಾರೆ. ನಿನ್ನೆಯಿಂದಲೂ ಕೂಡ ಮೊನ್ನೆ ರಾತ್ರಿ ನಡೆದಿರುವಂತಹ ಘಟನೆಯಿಂದಾಗಿ ನಿನ್ನೆ ಇಡೀ ದಿನ ಬಳ್ಳಾರಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿತ್ತು. ಬೆಳಗ್ಗೆ ಶ್ರೀರಾಮುಲು ಹಾಗೆ ಜನಾರ್ದನ ರೆಡ್ಡಿ ಇಬ್ಬರು ಕೂಡ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ. ಏನಾಯಿತು, ಎತ್ತಾಯಿತು ಅಂತೆಲ್ಲ ಡೀಟೇಲ್ಸ್ ಕೊಡ್ತಾರೆ. ಜೊತೆಗೆ ಆ ಬುಲೆಟ್ಗಳ ಬಗ್ಗೆ ಕೂಡ ಮಾಹಿತಿ ಕೊಡ್ತಾರೆ. ಇಂಚಿಂಚು ಸಾಕ್ಷಿಗಳನ್ನು ಮಾಧ್ಯಮದವ್ರ ಮುಂದೆ ಇಡ್ತಾರೆ. ಯಾರು ಅವ್ರಿಗೆ ಫೈರಿಂಗ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದು? ಶ್ರೀರಾಮುಲು ಅವ್ರು ಪ್ರಶ್ನೆ ಮಾಡ್ತಾರೆ. ನಮ್ಮ ಜಾಗಕ್ಕೆ ಬಂದು ಫೈರಿಂಗ್ ಮಾಡಿ ಅಂತ ಹೇಳಿ ಯಾರು ಹೇಳಿದ್ರು? ಪೊಲೀಸ್ನವ್ರು ಹೇಳಿದ್ರ ಇವರಿಗೆ ಫೈರಿಂಗ್ ಮಾಡಿ ಅಂತ ಹೇಳಿ? ಜನಾರ್ದನ ರೆಡ್ಡಿ ಅವರನ್ನ ಹತ್ಯೆ ಮಾಡಲಿಕ್ಕೆ ಬಂದಿದ್ರು ಅಂತ ಹೇಳಿ ರೆಡ್ಡಿ ಅವರೇ ಖುದ್ದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನನ್ನನ್ನು ಹತ್ಯೆ ಮಾಡಲಿಕ್ಕೆ ಬಂದಿದ್ರು, ಆಟೋಗಳಲ್ಲಿ ಪೆಟ್ರೋಲ್ ಬಾಂಬ್ಗಳನ್ನು ಇಟ್ಕೊಂಡು ಬಂದಿದ್ರು, ನಾನು ಕಾರ್ನಿಂದ ಇಳಿದ ತಕ್ಷಣ ಫೈರಿಂಗ್ ಆಗಿದೆ, ಬುಲೆಟ್ ಸಿಕ್ಕಿದೆ ನನ್ನ ಕೈಗೆ ಅಂತ ಹೇಳಿ ನೆನ್ನೆಗೆಲ್ಲ ಆರೋಪಗಳನ್ನು ಮಾಡಿದ್ರು. ಬಳ್ಳಾರಿಯಲ್ಲಿ ಇವತ್ತು ನಡೀಬೇಕಾಗಿದ್ದ ಕಾರ್ಯಕ್ರಮ ರದ್ದಾಗಿದೆ. ವಾಲ್ಮೀಕಿ ಪುತ್ಥಳಿ ಅನಾವರಣ ಕಾರ್ಯಕ್ರಮ ರದ್ದಾಗಿದೆ. ಸಿಎಂ ಸೂಚನೆಯ ಮೇರೆಗೆ ಕಾರ್ಯಕ್ರಮವನ್ನ ಮುಂದೂಡಿಕೆ ಮಾಡಲಾಗಿದೆ.
ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿತ್ತು ಸಿಎಂ ಸಿದ್ದರಾಮಯ್ಯನವರು. ಬಳ್ಳಾರಿಯಲ್ಲಿ ಇವತ್ತು ನಡಿಬೇಕಾಗಿದ್ದ ಕಾರ್ಯಕ್ರಮ ರದ್ದಾಗಿದೆ. ಕಾರಣ ಕಾಂಗ್ರೆಸ್ ಕಾರ್ಯಕರ್ತನ ಬಲಿಯಾಗಿದೆ, ಅವರ ಸಾವಾಗಿದೆ. ಸಾವಿನ ಸೂತಕದ ಮನೆಯಲ್ಲಿ ಈ ತರದ ಪ್ರೋಗ್ರಾಂಗಳನ್ನ ಮಾಡೋದು ಸರಿಯಲ್ಲ ಅನ್ನೋ ಕಾರಣಕ್ಕಾಗಿ ಸದ್ಯ ಕಾರ್ಯಕ್ರಮವನ್ನ ಮುಂದೂಡಿಕೆ ಮಾಡಲಾಗಿದೆ. ಕಾರಣ ಎರಡು ಬಣಗಳ ನಡುವೆ, ಎರಡು ರೆಡ್ಡಿ ಕುಟುಂಬದ ನಡುವೆ ಈಗ ವೈಮನಸ್ಸು ಜಾಸ್ತಿಯಾಗಿ ಈ ಒಂದು ಗಲಭೆಗೆ ಕಾರಣ ಆಗಿರೋದ್ರಿಂದಾಗಿ ಈ ಒಂದು ಘಟನೆಯ ಬಗ್ಗೆ ತನಿಖೆ ಆಗಬೇಕು. ತನಿಖೆ ಆಗೋವರೆಗೂ ಕೂಡ ಬಹುಶಃ ಕಾರ್ಯಕ್ರಮ ನಡೀಲಿಕ್ಕಿಲ್ಲ. ಈ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯನವರೇ ಹೋಗಬೇಕಾಗಿತ್ತು. ಬಟ್ ಈ ಕಾರ್ಯಕ್ರಮ ನಡೆದಿದ್ರೆ ಬಹುಶಃ ಅದು ಬೇರೆಯದ್ದೇ ತಿರುವನ್ನ ಪಡ್ಕೊಳ್ತಾ ಇತ್ತು. ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ಇಷ್ಟೆಲ್ಲ ಘಟನೆ ಆದರೂ ನೀವು ಕಾರ್ಯಕ್ರಮ ಮಾಡಬೇಕಿತ್ತ ಅನ್ನುವಂಥ ಟೀಕೆಗಳನ್ನ ಎದುರಿಸಬೇಕಾಗಿತ್ತು ಕಾಂಗ್ರೆಸ್ ಸರ್ಕಾರ. ಜೊತೆಗೆ ಬಿಜೆಪಿ ನಾಯಕರಂತೂ ಹುರಿದು ಮುಕ್ಕಿಬಿಡ್ತಾ ಇದ್ರು. ಈ ಒಂದು ಇನ್ಸಿಡೆಂಟ್ ಅನ್ನ ನೋಡಿ, ಪುತ್ಥಳಿ ಅನಾವರಣಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆ ಆಗಿತ್ತು. ಪ್ರತಿಮೆಯನ್ನ ಕೇಸರಿ ಒಂದು ಬಟ್ಟೆಯಲ್ಲಿ ಕ್ಲೋಸ್ ಮಾಡಿದ್ದಾರೆ, ಯಾಕಂದರೆ ಉದ್ಘಾಟನೆ ಆಗಬೇಕಾಗಿದ್ದಂಥ ಮೂರ್ತಿ. ಸದ್ಯಕ್ಕೆ ಬಳ್ಳಾರಿಯಲ್ಲಿ ವಾಲ್ಮೀಕಿ ಪುತ್ಥಳಿಯ ಅನಾವರಣ ಕಾರ್ಯಕ್ರಮವನ್ನು ರದ್ದು ಮಾಡಲಾಗಿದೆ. ಇನ್ನು ಬಳ್ಳಾರಿ ಬ್ಯಾನರ್ ಗಲಾಟೆಯಲ್ಲಿ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸತೀಶ್ ರೆಡ್ಡಿ ಖಾಸಗಿ ಗನ್ ಮ್ಯಾನ್ಗಳು ನಾಪತ್ತೆಯಾಗಿದ್ದಾರೆ. ನೋಡಿ, ಗನ್ ಮ್ಯಾನ್ಗಳೇ ಅಲ್ಲಿ ಫೈರಿಂಗ್ ಮಾಡಿರೋದು. ಗಲಾಟೆ ವೇಳೆ ಗುಂಡು ಹಾರಿಸಿದ್ದು ಸತೀಶ್ ರೆಡ್ಡಿ ಗನ್ ಮ್ಯಾನ್ಗಳು ಅನ್ನೋ ವಿಚಾರ ಇದೀಗ ಗೊತ್ತಾದ ಕೂಡಲೇ ಅವರು ಎಸ್ಕೇಪ್ ಆಗಿದ್ದಾರೆ. ಈಗಾಗಲೇ ಗನ್ ಮ್ಯಾನ್ಗಳಿಂದ 5 ಗನ್ಗಳನ್ನು ವಶಕ್ಕೆ ಪಡ್ಕೊಂಡ್ಲಾಗಿದೆ. ಬಳ್ಳಾರಿ ಬ್ಯಾನರ್ ಗಲಾಟೆಯಲ್ಲಿ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಗನ್ ಮ್ಯಾನ್ಗಳು ನಾಪತ್ತೆಯಾಗಿದ್ದಾರೆ. ಸತೀಶ್ ರೆಡ್ಡಿ ಖಾಸಗಿ ಗನ್ ಮ್ಯಾನ್ಗಳು ನಾಪತ್ತೆಯಾಗಿದ್ದಾರೆ. ಆದರೆ ಅವರ ಬಳಿ ಇದ್ದಂಥ 5 ಗನ್ಗಳನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಗಲಾಟೆ ವೇಳೆ ಗುಂಡು ಹಾರಿಸಿದ್ದೇ ಸತೀಶ್ ರೆಡ್ಡಿ ಗನ್ ಮ್ಯಾನ್ಗಳು. ಹೀಗಾಗಿ ಇವರೆಲ್ಲರ ಮೇಲೆ ಎಫ್ಐಆರ್ ದಾಖಲಾಗಿದೆ. ನೋಡಿ, ಬುಲೆಟ್ ಸಮೇತ ತೋರಿಸಿದ್ದಾರೆ. ನೋಡಿ, ಫೈರಿಂಗ್ ಮಾಡಿದ್ದಾರೆ ನಮ್ಮ ಮೇಲೆ ಅಂತೇಳಿ. ಗನ್ ಮ್ಯಾನ್ಗಳು ಹಾರಿಸಿದಂಥ ಒಂದು ಗುಂಡು ಜನಾರ್ದನ ರೆಡ್ಡಿ ಅವರು ಕೈಗೆ ಸಿಗತ್ತೆ. ಫೈರಿಂಗ್ ಆದಂಥ ಸಂದರ್ಭದಲ್ಲಿ ಕಾರ್ನಿಂದ ಇಳಿದು ಬರ್ತಾರೆ. ಆಗ ಸಡನ್ ಆಗಿ ಫೈರಿಂಗ್ ಆಗುತ್ತೆ. ಅದೃಷ್ಟವಶಾತ್ ಏನು ಅಲ್ಲಿ ಅಪಾಯ ಆಗಿರ್ಲಿಕ್ಕಿಲ್ಲ. ಆದರೆ ಆ ಫೈರಿಂಗ್ ನಡೆದಂಥ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಗುಂಡು ತಗುಲಿ ಆತನ ಸಾವಾಗಿದೆ. ನೋಡಿ, ಆ ಸ್ಥಳದಲ್ಲಿ ಬಿದ್ದಂಥ ಎಲ್ಲ ಬುಲೆಟ್ಗಳನ್ನು ಅಲ್ಲಿ ವಶಕ್ಕೆ ಪಡ್ಕೊಳ್ತಿದ್ದಾರೆ. FSLಗೂ ಕೂಡ ಕಳುಹಿಸಿದ್ದಾರೆ. FSL ರಿಪೋರ್ಟ್ ಬರಬೇಕಾಗಿದೆ. ಯಾಕೆಂದರೆ ಪೊಲೀಸ್ನವರು ಬಳಸುವಂಥ ಗನ್ಗಳಲ್ಲಿರುವಂಥ ಬುಲೆಟ್ಗಳೇ ಬೇರೆ, ಗನ್ ಮ್ಯಾನ್ಗಳು ಯೂಸ್ ಮಾಡುವಂಥ ಬುಲೆಟ್ಗಳೇ ಬೇರೆ. ಸೊ ಈಗ ಗೊತ್ತಾಗುತ್ತೆ. ಆ FSL ರಿಪೋರ್ಟ್ ಬಂದ ಮೇಲೆ ಯಾರು ಶೂಟೌಟ್ ಮಾಡಿದ್ದು, ಯಾರು ಫೈರಿಂಗ್ ಮಾಡಿದ್ದು. ಮಿಡ್ ನೈಟ್ ಶೂಟೌಟ್ ಎರಡು ದಿನಕ್ಕೆ SP ಪವನ್ ನೆಜ್ಜೂರು ತಲೆದಂಡ ಆಗಿದೆ. ಬಳ್ಳಾರಿ SP ಪವನ್ ಸಸ್ಪೆಂಡ್ ಮಾಡಿದೆ ರಾಜ್ಯ ಸರ್ಕಾರ. ಮಿಡ್ ನೈಟ್ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗುಬ್ಬಿ ಮೇಲೆ ತಲೆದಂಡದ ಅಸ್ತ್ರ ಆಗಿದೆ. 2 ದಿನಕ್ಕೆ SP ಪವನ್ ನೆಜ್ಜೂರು ಅವರ ತಲೆದಂಡ ಆಗಿದೆ. ಬಳ್ಳಾರಿ SP ಪವನ್ ಸಸ್ಪೆಂಡ್ ಮಾಡಿದ್ದಾರೆ ರಾಜ್ಯ ಸರ್ಕಾರ. ಶೂಟೌಟ್ ಪ್ರಕರಣದಲ್ಲಿ ಪವನ್ ನೆಜ್ಜೂರ್ ಅವರನ್ನು ಅಮಾನತು ಮಾಡಲಾಗಿದೆ. ನೆಜ್ಜೂರ್ ಅವರ ತಲೆದಂಡ ಆಗಿದೆ. ಇನ್ನಷ್ಟು ಅಧಿಕಾರಿಗಳ ಅಮಾನತು ಆಗುತ್ತಾ ಹಾಗಿದ್ರೆ? ಅಮಾನತಿನ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಗಂಭೀರ ಚರ್ಚೆ ಆಗ್ತಾ ಇದೆ. ರಾಜ್ಯ ಸರ್ಕಾರದ ಉನ್ನತ ಮೂಲೆಗಳಿಂದಲೇ ಮಾಹಿತಿ ಬಂದಿರುವಂಥದ್ದು. ನೋಡಿ, ಇವರೇ ಸಸ್ಪೆಂಡ್ ಆಗಿರುವಂಥದ್ದು. ಹಾಗಿದ್ರೆ ಯಾಕೆ ಸಸ್ಪೆಂಡ್ ಮಾಡಿದ್ರು? ಬಳ್ಳಾರಿ ಘಟನೆಯನ್ನ ಹತ್ತಿಕ್ಕುವಲ್ಲಿ ಇವರ ಪ್ರಯತ್ನ ಫೇಲ್ಯೂರ್ ಆಯ್ತಾ ಹಾಗಿದ್ರೆ? ಅಥವಾ ಆ ಒಂದು ಗಲಾಟೆಯಲ್ಲಿ ಫೈರಿಂಗ್ ಮಾಡಿದ ಕಾರಣದಿಂದಾಗಿ ಕಾಂಗ್ರೆಸ್ ಕಾರ್ಯಕರ್ತನ ಸಾವಾಯ್ತಾ? ಹಾಗಾಗಿ ಸಂಪೂರ್ಣವಾದಂಥ ತನಿಖೆ ಆಗಬೇಕು. ತನಿಖೆ ಆಗೋವರೆಗೂ ಕೂಡ ಇವರನ್ನ ಸಸ್ಪೆನ್ಷನ್ನಲ್ಲಿ ಇಡಲಾಗಿದೆ ಅಂತ ಹೇಳಿ ಸರ್ಕಾರದಿಂದ ಆದೇಶ ಬಂದಿರುವಂಥದ್ದು. ಇನ್ನೂ ಒಂದಷ್ಟು ಜನ ಅಧಿಕಾರಿಗಳ ತಲೆದಂಡ ಆಗುವಂಥ ಚಾನ್ಸಸ್ ಇದೆ ಅಂತೇಳಿ ಹೇಳಲಾಗ್ತಾ ಇದೆ. ಬಳ್ಳಾರಿ SPಯನ್ನ ನಾವು ಸಸ್ಪೆಂಡ್ ಮಾಡಿದ್ದೇವೆ. ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಕೊಟ್ಟಿರುವಂತಹ ಹೇಳಿಕೆ ಇದು. ಗಲಾಟೆ ನಡೆದಾಗ SP ಆ ಜಾಗದಲ್ಲಿರಲಿಲ್ಲ, ಹೀಗಾಗಿ ನಾವು ಸಸ್ಪೆಂಡ್ ಮಾಡಿದ್ದೇವೆ ಅಂತ ಹೇಳಿ ಸಿಎಂ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಬಿಜೆಪಿ ನಾಯಕರ ಆರೋಪಕ್ಕೆ ನಾನು ಉತ್ತರಿಸಲ್ಲ,
ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. ಗಲಾಟೆ ನಡೆದ ಜಾಗದಲ್ಲಿ ಎಸ್ಪಿ ಅವರು ಇರಬೇಕಾಗಿತ್ತು, ಆದ್ರೆ ಇರಲಿಲ್ಲ. ಆದ್ರೆ ಎಲ್ಲಿ ಹೋಗಿದ್ರು? ಕೇವಲ ಕಾನ್ಸ್ಟೇಬಲ್ಗಳನ್ನ ಕಳಿಸಿದ್ರಾ? ಇವ್ರು ಹೋಗ್ಬೇಕಾಗಿತ್ತಲ್ವಾ ಸ್ಪಾಟ್ಗೆ? ಬೇಜವಾಬ್ದಾರಿತನ ತೋರಿಸಿದ್ದಾರೆ, ಹೀಗಾಗಿ ನಾನು ಅವರನ್ನ ಸಸ್ಪೆಂಡ್ ಮಾಡಿದ್ದೀನಿ ಅಂತ ಹೇಳಿ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ. SP Ballari because he was not present in this spot. I have suspended SP of Ballari district. I have suspended SP Ballari because he was not present in this spot. I have suspended SP of Ballari district. I have suspended. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಜೋಯಲ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಜೋಯಲ್, ಬಳ್ಳಾರಿಯಲ್ಲಿ ನಡೆದಂಥ ಈ ಒಂದು ಬ್ಯಾನರ್ ಗಲಾಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ, ಅದರ ಜೊತೆಗೆ ಈಗ SP ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ, ಯಾವ ಕಾರಣಕ್ಕಾಗಿ? ಹೌದು ಸುಧಾ, ಏನು ಬಳ್ಳಾರಿಯಲ್ಲಿ ನಡೆದಂತಹ ಬ್ಯಾನರ್ ಗಲಾಟೆ ವಿಚಾರಕ್ಕೆ ಹಾಗೇನೆ ಆ ಒಂದು ಗಲಾಟೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತನ ಸಾವಿಗೆ ಈಗಾಗಲೇ ಬಳ್ಳಾರಿ SP ಯ ತಲೆದಂಡವಾಗಿದೆ. ಪವನ್ ನೆಚೂರು ಅವರನ್ನ ಅಮಾನತುಗೊಳಿಸಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಮೊನ್ನೆ ಅಷ್ಟೇ ಬಳ್ಳಾರಿ SP ಆಗಿ ಪವನ್ ನೆಜ್ಜೂರ್ ಅವರು ಚಾರ್ಜ್ ತೆಗೆದುಕೊಂಡಿದ್ರು. ನಿನ್ನೆ ಅವರನ್ನ ಸಸ್ಪೆಂಡ್ ಮಾಡಲಾಗಿದೆ. ಸರ್ಕಾರದ ಈ ಕ್ರಮಕ್ಕೆ ಒಂದ್ ಕಡೆ ಆಕ್ರೋಶವೂ ಕೂಡ ಅಸಮಾಧಾನವೂ ಕೂಡ ವ್ಯಕ್ತವಾಗಿದೆ. ಈ ಬಗ್ಗೆ ಖುದ್ದು ಸಿಎಂ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಏನು ಘರ್ಷಣೆ ನಡೆದಂತ ವಿಚಾರ ತಿಳಿದ ಬಳಿಕ ಘಟನೆ ಸ್ಥಳಕ್ಕೆ ಅವರು ಹಾಜರಿರದ ಕಾರಣ ಅಧಿಕಾರಿಯನ್ನ ಅಮಾನತು ಮಾಡಲಾಗಿದೆ ಅಂತ ಏನು ಬಳ್ಳಾರಿ SP ತಿಳಿಸಿದ್ದಾರೆ. ಆ ನಿಟ್ಟಿನಲ್ಲಿ ಕರ್ತವ್ಯ ಲೋಪ ಕಾರಣ ಕ್ರಮಗೊಳ್ಳಲಾಗಿದೆ. ಈ ಬಗ್ಗೆ ನಾನು ಬಿಜೆಪಿಗೂ ಕೂಡ ಉತ್ತರಿಸುವಂತ ಅಗತ್ಯವಿಲ್ಲ ಅಂತ ಸಿದ್ದರಾಮಯ್ಯನವರು ಗರಂ ಆಗಿದ್ದಾರೆ. ಹಾಗೇನೆ ಒಂದಷ್ಟು ಅಂದ್ರೆ ಅವರ ಕಡೆಯಿಂದ ಆದಂತಹ ಒಂದಷ್ಟು ಲೋಪದೋಷಗಳನ್ನ ಮುಂದಿಟ್ಕೊಂಡು ಅವರನ್ನ ಈ ಒಂದು ವಿಚಾರದಲ್ಲಿ ಅವರ ತಲೆದಂಡ ಆಗಿರುವಂತದ್ದು. ಸೊ ಏನ್ ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ವಿಚಾರ ಆಗಿದೆ, ಈ ನಿಟ್ಟಿನಲ್ಲಿ ಬಳ್ಳಾರಿಯಲ್ಲಿ ಇವತ್ತು ನಡಿಬೇಕಾಗಿದ್ದಂತಹ ಕಾರ್ಯಕ್ರಮ ಕೂಡ ರದ್ದಾಗಿರುವಂತದ್ದು. ಖುದ್ದು ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಿತ್ತು. ಅವರು ಈಗಾಗಲೇ ಈ ಒಂದು ಕಾರ್ಯಕ್ರಮವನ್ನ ಮುಂದೂಡಿ ಅನ್ನುವಂತ ಸೂಚನೆಯನ್ನು ನೀಡಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತಿನ ಏನು ಕಾರ್ಯಕ್ರಮ ಮುಂದೂಡಲಾಗಿದೆ. ಏನು ಇವತ್ತು ಒಂದು ವಾಲ್ಮೀಕಿ ಪುತ್ಥಳಿ ಅನಾವರಣ ಆಗ್ಬೇಕಿತ್ತು, ಅದೇ ವಿಚಾರಕ್ಕೆ ಏನು ಈ ಬ್ಯಾನರ್ ಕಟ್ಟುವಂತ ವಿಚಾರಕ್ಕೆ ಆದಂತ ಗಲಾಟೆ ಇದು. ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಸದ್ಯಕ್ಕೆ ಮುಂದೂಡಲಾಗಿದೆ. ಬಳ್ಳಾರಿಯಲ್ಲಿ ಏನು ಇದಿಷ್ಟೆಲ್ಲ ಗಲಾಟೆ ಆಯ್ತು, ಈ ಒಂದು ಗಲಾಟೆಯಲ್ಲಿ ಏನು ಸತೀಶ್ ರೆಡ್ಡಿ ಅವರ ಖಾಸಗಿ ಗನ್ಮ್ಯಾನ್ಗಳು ಏನಿದ್ದಾರೆ ಅವರೆಲ್ಲರೂ ಕೂಡ ನಾಪತ್ತೆಯಾಗಿದ್ದಾರೆ ಅನ್ನುವಂತ ವಿಚಾರ. ಏನು ಗಲಾಟೆ ವೇಳೆ ಹಾರಿಸಿದಂತ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ಗಳು ಈಗಾಗಲೇ ಅವರ ಗನ್ಮ್ಯಾನ್ಗಳ ಬಳಿ ಇದ್ದಂತ 5 ಗನ್ಗಳನ್ನ ವಶಕ್ಕೆ ಪಡೆಯಲಾಗಿದೆ. ಸೊ ಇಷ್ಟೆಲ್ಲ ಬೆಳವಣಿಗೆಗಳು ನಡೆದಿರುವಂತದ್ದು. ಹಾಗೇನೆ ಇವತ್ತು ಏನು ಬಳ್ಳಾರಿಗೆ ಕಾಂಗ್ರೆಸ್ ನಿಯೋಗ ಭೇಟಿ ನೀಡುವಂತ ಸಾಧ್ಯತೆ ಇದೆ. ನಿನ್ನೆ ಬಿಜೆಪಿ ನಿಯೋಗ ಭೇಟಿ ನೀಡಿತ್ತು. ಏನು ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಅವರು ನಿನ್ನೆ ಬಳ್ಳಾರಿಗೆ ಭೇಟಿ ನೀಡಿದ್ರು. ಹಾಗೇನೆ ಏನು ಘಟನಾ ಸ್ಥಳಕ್ಕೆ ಏನು ಶ್ರೀರಾಮುಲು ಇರ್ಬೋದು ಅಥವಾ ಜನಾರ್ದನ್ ರೆಡ್ಡಿ ಅವರನ್ನ ಭೇಟಿ ಮಾಡಿದ್ರು. ಹಾಗೇನೆ ಘಟನಾ ಸ್ಥಳಕ್ಕೂ ಕೂಡ ವಿಜಯೇಂದ್ರ ಅವರು ಹೋಗಿದ್ರು. ಅದೇ ರೀತಿ ಇವತ್ತು ಬಳ್ಳಾರಿಯ ಏನು ಈ ಒಂದು ಘಟನಾ ಸ್ಥಳಕ್ಕೆ ಕಾಂಗ್ರೆಸ್ ನಿಯೋಗ ಧಾವಿಸುತ್ತೆ. ಏನು HM ರೇವಣ್ಣ ಅವರ ನೇತೃತ್ವದಲ್ಲಿ ಈ ಒಂದು ನಿಯೋಗ ಬಳ್ಳಾರಿಗೆ ಹೋದ್ರೆ ಅಲ್ಲಿ ಏನು ಈ ಒಂದು ಘಟನೆಯಲ್ಲಿ ಮಾಡಿದಂತಹ ಏನು ಕಾಂಗ್ರೆಸ್ ಕಾರ್ಯಕರ್ತ ಏನಿದ್ದಾನೆ ಅವರ ಮನೆಗೂ ಕೂಡ ಭೇಟಿ ನೀಡುವಂತ ಸಾಧ್ಯತೆ ಇದೆ. ಹಾಗಾದ್ರೆ ಬಳ್ಳಾರಿ ಉಸ್ತುವಾರಿ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಅವರು ಕೂಡ ಮೃತ ರಾಜಶೇಖರ್ ಅವರ ಮನೆಗೆ ಭೇಟಿ ನೀಡುವಂತ ಸಾಧ್ಯತೆ ಇದೆ. ಹಾಗೇನೆ ಈ ಸಂದರ್ಭದಲ್ಲಿ ಒಂದಷ್ಟು ಪರಿಹಾರವನ್ನ ಘೋಷಿಸುವಂತ ಸಾಧ್ಯತೆ ಇದೆ. ಸುಧಾ, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಜೋಯಲ್.